is not just a geographically defined area. It is a place where entrepreneurs are encouraged to take risks, experiment with new ideas, and expand their ideas into large-scale programs. Sandbox has become a place for like-minded people to innovate, implement, and most importantly, to thrive along with their ideas. The Deshpande Foundation, through its grant-making program, reaches out to different NGOs who are making sectoral interventions in the arenas of education, health, agriculture, and livelihoods to provide a better quality of life for people in the sandbox. NGOs working in the sandbox build on local resources and bring global perspectives to the region. With Foundation's collaboration, partners constantly strive to bring efficiency, relevance, and sustainability to their work. ನಾವು ಹಿಂದಿನ ಹಿಡ್ಕೊಂಡು ಇವು ನವಣೆ ಮತ್ತು ಸಾವಿ ಬರಗ ಇದನ್ನು ಹಿಂದಿನ ಕಾಲದಲ್ಲಿ ಬೆಳೀತಿದ್ದೆವು. ಆದರೂ ಅದಕ್ಕೆ ಮಾರ್ಕೆಟ್ ಇಲ್ಲ ಅಥವಾ ದುಬಾರಿ ಇದರಿಂದ ಅದನ್ನು ಬೆಳೆದು ಕಡಿಮೆ ಮಾಡಿದೆವು. ಈ ಕಿರುಧಾನ್ಯಗಳು ಮೈನರ್ ಮಿಲೆಟ್ಸ್ ಅಂತ ಏನು ಹೇಳ್ತೇವೆ, ಇವುಗಳನ್ನು ಸಂರಕ್ಷಣೆ ಮಾಡಿಕೊಂಡು ಬೆಳೆಸುವಂಥದ್ದು ಒಂದು ಗುಂಪಿನಿಂದ ರೈತರಿಂದ ಬಂತು. ಅದನ್ನು ನಾವು ಉತ್ತೇಜನ ನೀಡಲಿಕ್ಕಾಗಿ ಪ್ರಮೋಟ್ ಮಾಡ್ತಾ ಹೋದಾಗ ಸಾಕಷ್ಟು ಪ್ರಮಾಣದಲ್ಲಿ ಈ ಬಿಟ್ಟು ಹೋದಂಥ ಧಾನ್ಯಗಳು ಮೈನರ್ ಮಿಲೆಟ್ಸ್, ಸಾವಿ, ಬರಗ, ನವಣೆ, ಆರ್ಕ, ಉದಲು ಇಂಥವುಗಳನ್ನು ನಾವು ಅಲ್ಲಿ ಬಿತ್ತಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ರೈತರು ಬೆಳೆದ ಕಿರುಧಾನ್ಯಗಳನ್ನು ಸ್ವಸಹಾಯ ಸಂಘಗಳು ಪಡೆದುಕೊಂಡು ಆಹಾರವನ್ನು ತಯಾರು ಮಾಡ್ತಾ ಇದ್ದವು. ಸೊ ಅಂಥ ಸಂದರ್ಭದಲ್ಲಿ ಸ್ವಸಹಾಯ ಸಂಘಗಳಿಂದನೇ ನಾವು ಒಂದು ಮಹಾಸಂಘ ಅಂತ ರಚನೆ ಮಾಡಿದ್ವಿ. ಅವರಿಂದನೇ ಆಹಾರವನ್ನು ಉತ್ಪಾದನೆ ಮಾಡಿ ಅವರಲ್ಲೇ ಪ್ಯಾಕೇಜಿಂಗ್ ಮಾಡಿ ಪ್ರೊಸೆಸಿಂಗ್ ಎಲ್ಲ ಈ ಕಕ್ಮರಿ ಗ್ರಾಮದಲ್ಲೇ ನಡೀತಾ ಇರ್ತದೆ. ಹಂಗೆ ಎಲ್ಲರೂ ಮಾಡಿ ನಾವು ತಯಾರಾದದ್ದು ಏನೈತಿ ನೋಡ್ರಿ, ಬಿಜಾಪುರ ಒಳಗೆ ಒಂದು ನಮ್ಮ ಅಂಗಡಿ ಅಂತ ಹೇಳಿ ಬಿಜಾಪುರ ಒಳಗೆ ಒಂದು ಅಂಗಡಿ ಐತ್ರಿ. ಆ ಅಂಗಡಿಗೆ ನಾವು ಮಾರ್ಕೆಟಿಂಗ್ ಕಳಿಸ್ತೀವಿ. ಈ ಪ್ರಾಡಕ್ಟ್ಗಳು ಬೇರೆ ಕಡೆ ನಮ್ಮ ಕಡೆ ಸಿಗೋದು ಕಡಿಮೆ. ಮೊದಲು ನಾವೆಲ್ಲ ಬೇರೆ ಊರಲ್ಲಿ ಎಲ್ಲಾದರೂ ಹೋದರೆ ಸಾವಯವ ಇರೋದು ತಗೊಳ್ತಾ ಇದ್ವಿ. ಮತ್ತು ರೇಟ್ ಸಹ ಅಷ್ಟೇನು ಸಾವಯವಕ್ಕೆ ಮತ್ತು ಹೊರಗಿನ ಇದಕ್ಕೆ ಕಂಪೇರ್ ಮಾಡಿದ್ರೆ ಯಾವುದೂ ವ್ಯತ್ಯಾಸಗಳಿಲ್ಲ. ಬಟ್ ಆದರೆ ನಮ್ಗೆ ಗೊತ್ತಿರೋ ಹಾಗೆ ಸಾವಯವ ಕೃಷಿಯಲ್ಲಿ ಬಳಸಿರುವಂಥದ್ದು ಆರೋಗ್ಯಕ್ಕೆ ಒಳ್ಳೆಯದಿದೆ. ಆರೋಗ್ಯಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದು. ನಾವು ದೇಶಪಾಂಡೆ ಫೌಂಡೇಶನ್ ಸಪೋರ್ಟಿಂದ ಮಾರ್ಕೆಟಿಂಗ್ ಮಾಡಲಿಕ್ಕೆ ಏನು ಟೀಮ್ ಇದೆ, ಈ ಪವರ್ ಸಂಸ್ಥೆ ಆ ಟೀಮನ್ನು ಬಳಸಿಕೊಂಡು ಮಾರ್ಕೆಟಿಂಗನ್ನು ಜವಾಬ್ದಾರಿ ತಗೊಂಡು ಮುಂದೆ ಬರೆಯುವಂಥದ್ದು. ನಾವು ತೇಜಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಈ ಒಂದು ಕಂಪನಿಯನ್ನು ನೋಂದಣಿ ಮಾಡಿಬಿಟ್ಟು ಇಡೀ ಕರ್ನಾಟಕದ ಎಲ್ಲ ಕಡೆಗೂ ತಗೊಂಡು ಹೋಗುವಂಥದ್ದು ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ. ಮಹಿಳಾ ಮಹಾಸಂಘ ಅಂತೇಳಿ ಒಂದು ಸಂಘ, ಎಲ್ಲ ಸಂಘ ಸೇರಿ ಒಂದು ಮಹಾಸಂಘ ಮಾಡಿದ್ವಿ. ಆ ಮಹಿಳಾ ಮಹಾಸಂಘ ಮಾಡಿದ ಬಳಿಕ ಮೊದಲು ಮನ್ಯಾಗ ಇರ್ತಿದ್ದೀವಿ ನಾವು, ನಮ್ದೇನು ಇನ್ಕಮ್ ಇದ್ದಿದ್ದಿಲ್ಲ. ಆ ಬಳಿಕ ಈಗ ಮಹಿಳಾ ಮಹಾಸಂಘ ಮಾಡಿದ ಬಳಿಕ ನಮ್ದು 5,000 ರೂಪಾಯಿದಂತೆ ಇನ್ಕಮ್ ಬರ್ತೈತಿ. ಮತ್ತು ಅದ್ರ ಎಲ್ಲ ಮಹಿಳೆಯರು ಸೇರಿ ನಾವು ಎಂಜಾಯ್ ಮಾಡ್ಕೋದು ಖುಷಿಯಿಂದ ನಾವು ಎಲ್ಲ ಪ್ರಾಜೆಕ್ಟ್ ಮಾಡ್ತೀವಲ್ಲ, ಅದ್ರದಿಂದ ಭಾಳ ನಮಗೆ ಖುಷಿ ಆಗ್ತದೆ. ಇದೆಲ್ಲ ಕಲ್ಪನೆ ನಮ್ಗೆ ಪವರ್ ಸಿಸ್ಟರ್ ತಂದುಕೊಟ್ಟು ಇದು ಕಿರಿಧಾನ್ಯ ಅಲ್ಲ, ಇದು ಸಿರಿಧಾನ್ಯ ಅಂಥೇಳಿ ಕಲ್ಪನೆಯನ್ನು ಕೊಟ್ಟು ಇದು ಪೌಷ್ಟಿಕ ಆಹಾರ ಅಂಥೇಳಿ ತಿಳುವಳಿಕೆಯನ್ನು ಕೊಟ್ಟು ನೀವು ಮಾರ್ಕೆಟ್ ಸಹಿತ ನೀವು ವಿಚಾರ ಮಾಡಬೇಡ ಅನ್ನುವಂಥ ರೀತಿಯಲ್ಲಿ ನಮಗೆ ಬೆಳೀಲಿಕ್ಕೆ ಪ್ರಸ್ತಾವ ಕೊಟ್ಟು ಅದನ್ನು ಈ ಮಾದರಿ ಹೆಸರು ಬೆಳಕಿನ ಸ್ಕಾಲಪಲಟ. ಇದು ಯಾವ ಕಲರ್? ಇದು 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 ಈಗ ಇವೆಲ್ಲ ನಿಮ್ಗೆ ಕಾಣಕತ್ತಾವಲ್ಲ. YL program is basically the Young Instructor Leader program is to deepen and nurture the curiosity and foster creativity through experiential and project-based learning. He becomes an active learner from being passive to active learner. Young instructor leaders are selected from the government schools. The schools may be either visiting science centers or a team goes to the government schools for the selection.
In the selection process, we do a preliminary test and a day activity and the presentation of the activity again. And in addition to that, we collect the academic profile of the students. Combining all these things, we select on the basis of innate curiosity and the creativity of the students. In the program, we give training on different aspects like number of models, explanation, and different notions of the science concepts. Simultaneously, these young instructor leaders goes to the government schools through Agastya Mobile Labs, which goes every day to the number of schools, and there these students explain whatever they learn in the young instructor leader program. Through this, the whole idea of the YL program is benefiting for the whole mass of the society. ನಾನು ಇಲ್ಲಿಂದ ಕಲ್ತ್ಕೊಂಡೋಗಿ ಬೇರೆಯವ್ರಿಗೆ ನನ್ನ ಕ್ಲಾಸ್ಮೇಟ್ಸ್ಗೆ ಹೇಳುವಾಗ ನನಗೆ ನಾನು ಪ್ರಿಪೇರ್ ಮಾಡ್ಕೊಂಡು ಹೋಗಿರ್ತೀನಿ. ಆದರೆ ಅವ್ರಿಗೆ ನಾನು ಇನ್ನೂ ಹೆಚ್ಚಾಗಿ ಅವ್ರು ಏನಾದರೂ ನಂಗೆ ಕ್ವಶನ್ಸ್ಗೆ ಇದೆ ಅಥವಾ ಡೌಟ್ಸ್ ಇದ್ದರೆ ನಾನು ಇನ್ನೂ ಹೆಚ್ಚಾಗಿ ನಾನು ಅವರಿಂದ ಕಲ್ತಾಗುತ್ತೆ. ಅವ್ರು ಕೇಳಿದ ಕ್ವಶನ್ಸ್ ನನಗೆ ಯಾವುದೋ ಆನ್ಸರ್ ಗೊತ್ತಿರಲಿಲ್ಲ ಅಂದರೆ ನಾನು ಬೇರೆಯವ್ರ ಹತ್ರ ಹೋಗಿ ಕೇಳಿ ಅವ್ರಿಗೆ ಹೇಳ್ತೀನಿ. ಇದರಿಂದಾಗಿ ನನ್ನ ಜ್ಞಾನನೂ ಕೂಡ ಹೆಚ್ಚಿಗೆ ಆಗುತ್ತೆ ಮತ್ತು ನನಗೂ ಲಾಭ ಆಗುತ್ತೆ ಮತ್ತು ನನಗೆ ಧೈರ್ಯ ಕೂಡ ಹೆಚ್ಚಿಗೆ ಆಗುತ್ತೆ. ಈ ಒಂದು ಅಗಸ್ತ್ಯದಿಂದ ಮಕ್ಕಳಲ್ಲಿ ಮುಂದಾಳತ್ವ ಭಯಂಕರ ಬಂದುಬಿಟ್ಟಿದೆ. ಯಾಕಂದರೆ ಮಕ್ಕಳು ಅತಿ ಧೈರ್ಯದಿಂದ, ನಮಗಿಂತ ಧೈರ್ಯದಿಂದ ಮಕ್ಕಳು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹೀಗಾಗಿ ನಮಗೆ ಕಲಿಸುವುದರಲ್ಲಿ ಸ್ವಲ್ಪ ಭಾಳ ತೊಂದರೆ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮಕ್ಕಳು ಪ್ರಶ್ನೆ ಕೇಳೋದ್ರಿಂದ ಅಲ್ಲೇ ಉತ್ತರ ಬರೋದ್ರಿಂದ ನಾವು ಸಹಿತ ಅದರಿಂದ ಪ್ರಿಪೇರ್ ಆಗಿ ಬಂದು ಮಕ್ಕಳಿಗೆ ಹೆಚ್ಚಿನ ಒಂದು ವಿಷಯವನ್ನು ನೀಡಲಿಕ್ಕೂ ಅನುಕೂಲ ಆಗಿದೆ. ಆದ್ದರಿಂದ ನನಗೆ ಇಲ್ಲಿ ಬಂದ ಮೇಲೆ ಸ್ವಲ್ಪ ಒಳ್ಳೆಯ ಅನುಭವ ಬರುತ್ತೆ. ಮತ್ತು ಅದು ಅಲ್ಲದೆ ನನಗೂ ಈ ರೀತಿ ಮಾಡೆಲ್ಸ್ಗಳನ್ನ ಮಾಡಬೇಕು ಅನ್ನೋ ಥರ ಭಾವ ಹುಟ್ಟುತ್ತೆ. ಇದು ನನಗೆ ಇಲ್ಲಿ ಯಂಗ್ ಇನ್ಸ್ಟ್ರಕ್ಟರ್ ಲೀಡರ್ಲಿ ತುಂಬ ಇಷ್ಟ ಆಗುತ್ತೆ. Agastya's mission is to spark curiosity, creativity and humanity. Okay? Our vision is of a creative India. On the one hand, of innovators, creators, tinkerers, solution seekers. But on the other, equally important, people that are humane, networked, committed and connected. The fact that you have something like a sandbox and of innovation in North Karnataka brings you in contact with lots of different players. When you feel that there are others who are being supported, there's an ecosystem that's being created, it makes you feel, the possibility of our endeavor succeeding is that much more. So it builds a lot of confidence. ನೀರು ಎಲ್ಲ ಜನರಿಗೂ ಒಂದು ಅವಶ್ಯ ಮುಖ್ಯವಾಗಿ ಬೇಕಾದಂಥ ಒಂದು ನೀರು. ಇದು ಇಲ್ಲಿ ಗದಗ ಜಿಲ್ಲೆಯಲ್ಲಿ ಮಲಪ್ರಭಾ ಕಾಲುವೆ ಇದ್ರೂ ಕೂಡ ಟೇಲ್ಯಾಂಡ್ ಇದ್ದ ಮೂಲಕ ಒಬ್ಬ ರೈತರಿಗೂ ನೀರು ಸರಿಯಾಗಿ ಬರೋದಿಲ್ಲ. ಮಳೆನೇ ಇಲ್ರಿ, ಒಟ್ಟ ಮಳೆ ಇಲ್ರಿ. ಮಳೆ ಅನ್ನೋದ ಆತ್ರಿ. ಈ ವರ್ಷಿನ ಕಾಲಕ್ಕೆ ಮಳೆ ಅಂತ ಹೋತ್ರಿ. ಹಿಂಗೆ ನೀರಿನ ಒಂದು ಅನುಕೂಲವನ್ನು ಮಾಡಿಕೊಡುವಲಿಕ್ಕೆ ಅಂತ ತಿಳ್ಕೊಂಡು ದೇಶಪಾಂಡೆ ಫೌಂಡೇಶನ್ ಹುಬ್ಬಳ್ಳಿ ಮತ್ತು ಜನಕಲ್ಯಾಣ ಸಂಸ್ಥೆ ಜಂಟಿಯಾಗಿ ನಾವು ಈ ಒಂದು ಗದಗ ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾನು ಯೋಜನಾಧಿಕಾರಿ ಅಂತೇಳಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಈ ಟೈಲ್ಯಾಂಡ್ ಭಾಗದಲ್ಲಿ ನಮಗೆ ಸರ್ವೇ ಸಾಮಾನ್ಯವಾಗಿ ಯಾವುದೇ ಟೈಲ್ಯಾಂಡ್ ಭಾಗದ ರೈತರ ಸಮಸ್ಯೆಗಳು ಹೇಗಿರ್ತಾವೆ ಅಂದರೆ, ಸೊ ಅತಿ ನೀರು ಬಂದು ಕೆಲವು ಸರಿ ಬೆಳೆಗಳು ನಾಶ ಆಗ್ತಾ ಇರ್ತವೆ, ಕೆಲವು ಸರಿ ನೀರು ಕಂಪ್ಲೀಟ್ ಇರಲಾರ್ದೇ ಬೆಳೆಗಳು ನಾಶ ಆಗುವಂಥ ಈ ಒಂದು ಸಮಸ್ಯೆ ಸರ್ವೇ ಸಾಮಾನ್ಯವಾಗಿ ಈ ರೈತರು ಅನುಭವಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ. ನಮ್ಮ ಕೆಲಸ ಏನಪ್ಪ ಅಂದ್ರೆ ಹೋಗಿ ರೈತರಿಗೆ ತಿಳುವಳಿಕೆ ಹೇಳೋದು, ಏನಪ್ಪ ಅಂದ್ರೆ ರೈತರಿಗೆ ಭೇಟಿ ಆಗೋದು, ಕಂಪ್ಲೇಂಟ್ಸ್ ಕೊಡೋದು, ಕೆರೆ ನಿಮ್ದು ನಮ್ದು ದುಡ್ಡು ಹಾಕಿದ್ವಿ ಅಂದ್ರೆ ನಾವು ಕೆರೆ ತೋಡಿ ಕೊಡ್ತೇವೆ ಅಂತೇಳಿ ಅಂದು ನಾವು ರೈತರಿಗೆ ಹೇಳ್ತೀವಿ. ರೈತರಿಗೆ ಗುಂಪು ಕೂಡಿಸ್ಕೊಂಡು ಎಲ್ಲ ತಿಳುವಳಿಕೆ ಹೇಳ್ತೀವಿ. ಅದು ನಮಗೆ ಸರಿ ಅನ್ನಿಸ್ತಂದ್ರೆ ನಾವು ಕೆರೆ ಮಾಡಲಿಕ್ಕೆ ಜಾಗ ಅನುಕೂಲ ಇತ್ತಂದ್ರೆ ನಾವು ಅವ್ರಿಗೆ ಕೆರೆ ನಿರ್ಮಾಣ ಮಾಡಿ ಕೊಡ್ತೇವೆ. ಅರ್ಧ ದುಡ್ಡು ನಮ್ಮದು, ಅರ್ಧ ದುಡ್ಡು ನಮ್ಮ ರೈತರದ್ದು. ಈ ಥರ ಈಗ 17 ಕೆರೆ ಮಾಡಿದ್ದೇವೆ. ಇನ್ನೂ ಒಂದು 30 ಕೆರೆ ಮಾಡೋಕ್ಕೆ ಮಂದಿ ನಮ್ಗೆ ಆಲ್ರೆಡಿ ಈಗ ತಿಳಿಸಿದ್ದಾರೆ. ಹೆಚ್ಚಿಂದ ಒತ್ತು ಕೊಟ್ಟಿದ್ದನ್ನ ಮಾಡುವಂಥ ಪ್ರಯತ್ನ ಮಾಡ್ತೇವೆ. ನಾವು ಜನ ಕಲ್ಯಾಣ ಕೆರೆಯಿಂದ ಭಾಳ ಅನುಕೂಲ ಆಗಿದೆ. ಮತ್ತು ರಾತ್ರಿ ನೀರು ತುಂಬಿಸ್ಕೊಂಡು ಹಗಲಿ ನಾವು ನೀರು ಹಾಸ್ಕೊತೀವಿ. ರಾತ್ರಿ ನೀರು ಹಾಸ್ಕೊಳಕ್ಕೆ ಕತ್ಲು ಇರುವುದರಿಂದ ಯಾವ ತೊಂದರೆ ಆಗೋದ್ರ ಸಂಬಂಧ ನಾವು ಈ ಜನ ಕಲ್ಯಾಣದವ್ರು ಕೆರೆ ತೆಗಿಸಿದ ಕೊಟ್ಟ ಮೇಲೆ ಈಗ ನೀರು ಸಫಿಷಿಯೆಂಟ್ ಆಗೋದ್ರಿಂದ
14ರಿಂದ 15 ಚೀಲ ಇಳುವರಿ ಬರ್ತೈತಿ. ಆಮೇಲೆ ಸೈಡ್ ಇನ್ಕಮ್ ಅಂತೇಳಿ ನಾವು ಈ ಕೆರೆ ಒಳಗೆ ಮೀನಾ ಬಿಟ್ಟೇವ್ರಿ. ಮೀನಾ ಬಿಟ್ಟೇವಿ. ಈಗ ಬಿಟ್ಟು ಅದನ್ನು 11 ತಿಂಗಳು ಆತ್ರಿ. ಇನ್ನೊಂದು ತೆಗೆದು ಮಾರ್ಕೆಟಿಗೆ ಕಳಿಸಿಲ್ಲ. ನಾವು ಮಾರ್ಕೆಟಿಗೆ ಕಳಿಸಿದ ಮೇಲೆ ಅದರ ಲಾಭ ಲುಕ್ಷಣೆ ನೋಡಿಕೊಂಡು ಮತ್ತು ಬಿಡೋದಾದ್ರೆ ಇದೊಂದು ಸೈಡ್ ಇನ್ಕಮ್ ಆಗತ್ತೆ ನಮ್ಗೆ. ಮತ್ತು ಹೊಳ್ಳಿ ಮೀನು ಸಾಕಾಣಿಕೆ ಒಳ್ಳೆ ಗೊಂಜಾಳ ಹಾಕ್ಯಾವಂದ್ರೆ 50 ಚೀಲ ಗೊಂಜಾಳ ಆಗ್ಯಾವ. ಅದೊಂದು 50 ಸಾವಿರ ರೂಪಾಯಿ ಬರ್ತಾಯಿದೆ. ನಾವು ಕೆರೆ ಕಟ್ಸೇವಂತ ಇಷ್ಟೆಲ್ಲ ಬರ್ತಾಯಿದೆ. ಆಜು ಬಾಜು ಗೊಂಜಾಳ ಹಾಕ್ಯಾರ. ಅವರು ಮಳೆ ಅವ್ರದ್ದು ಲಾಭ ಇಲ್ಲ ಈ ವರ್ಷ ಲಾಭನೇ ಇಲ್ಲ ಈ ವರ್ಷದ. ಕಲ್ಯಾಣ್ ಸಂಸ್ಥೆ ಸಿಂಧನೂರು ತಾಲೂಕಿನಲ್ಲಿ ತುಂಗಭದ್ರಾ ಎಡದಂಡೆ ಕಾಲುವೆಯ ತುದಿಭಾಗದಲ್ಲಿರುವ ರೈತರ ಒಂದು ಏಳಿಗೆಗೋಸ್ಕರ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದು, ಅದರಲ್ಲಿ ತುಂಬ ಮಟ್ಟದ ಯಶಸ್ಸನ್ನು ಕಂಡಿದ ಮೇಲೆ ಇದೇ ಯೋಜನೆಯನ್ನು ಮಲಪ್ರಭಾ ಇರಿಗೇಷನ್ ಪ್ರಾಜೆಕ್ಟಿನ ತುದಿಭಾಗದ ರೈತರಿಗೂ ಕೂಡ ಅನ್ವಯವಾಗುತ್ತೆ. ಹಾಗಾಗಿ ಅಲ್ಲಿನೂ ಅನುಷ್ಠಾನ ಮಾಡಿಕೊಂಡು ನಾವು ಈ ಒಂದು ಯೋಜನೆಯನ್ನು ಒಂದು ಸ್ಕೇಲೇಬಲ್ ಅಥವಾ ರೆಪ್ಲಿಕೇಬಲ್ ಮಾಡೆಲನ್ನಾಗಿ ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ನಿರ್ಧಾರ ತೆಗೆದುಕೊಂಡು ದೇಶಪಾಂಡೆ ಫೌಂಡೇಶನ್ನ ಒಂದು ಸಹಾಯದೊಂದಿಗೆ ಇಲ್ಲಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೀವಿ. ಕಳೆದ ವರ್ಷ ಪ್ರಾರಂಭದಲ್ಲೇ ಅಲ್ಲಿಗೆ ನಮಗೆ ಕಲಿಕೆ ಆಗಿರುವಂಥ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ನಾವು ಗ್ರಾಂಟ್ ಮೋಡ್ನಿಂದ ಕಾಸ್ಟ್ ಶೇರಿಂಗ್ ಮೋಡಿಗೆ ಇಲ್ಲಿ ಕನ್ವರ್ಟ್ ಮಾಡಿದ್ದೀವಿ. ಉದ್ದೇಶ ಹೆಚ್ಚಿನ ರೈತರಿಗೆ ಈ ಒಂದು ಯೋಜನೆ ಬೆನಿಫಿಟನ್ನು ಮುಟ್ಟಿಸಬೇಕು ಅನ್ನುವಂಥ ದೃಷ್ಟಿಯಿಂದ. ಸೊ ಈಗ ಇದು ತುಂಬ ಸುಸ್ಥಿರತೆ ದೃಷ್ಟಿಯಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ಈಗ ನಾವು ಮಳೆ ದಾರಿ ನೋಡಿದ್ವಿ, ಮಳೆ ಆಗಲಿಲ್ಲ. ಮತ್ತು ಹಂಗೆ ಕೆರೆಯ ನೀರು ತೆಗಿಸಿ ಹಾಕಿ ಹತ್ತಿ ಕಾಳು ಊರಿಸಿ ಬೆಳೆಸೀವಿ. ಈಗ ಹತ್ತಿ ಹೊಲ ಚಲೋ ಆಗೈತೆ ರೀ. ಈಗ ಒಣ್ಣೆ ಬಿಡ್ರಿ ಹತ್ತಿ ಬಿಡ್ಸಕ್ಕೆ ಹತ್ತಿದ್ದು ಬೇಸಾಗೈತೆ ನಮ್ಗೆ. ಇದ್ರಾಗ ನಾವು ಬಿಳಿಜೋಳವನ್ನು ಬಿತ್ತಿದ್ವಿ. ಮಳೆ ಬಾರದ್ದಕ್ಕೆ ಎಲ್ಲ ಒಣಗಿ ಎಲ್ಲ ಇದು ಆಗಿ ಹೋಗಿತ್ತು. ಜನಕಲ್ಯಾಣದವರ ಒಂದು ಕೆರೆಯನ್ನು ಮಾಡಿಸಿಕೊಟ್ಟಿದ್ದರು. ಆ ನೀರನ್ನು ಒಂದು ಆಯಿಲ್ ಇಂಜಿನ್ ಮುಖಾಂತರವಾಗಿ ನೀರು ಹಾಸಿದ್ದಕ್ಕೆ ನಮಗೆ ಒಂದು ದೊಡ್ಡ ಒಂದು ಖುಷಿಯಾಗಿ ಏನಪ್ಪ ಅಂತಂದ್ರೆ ಈ ಒಂದು 8ರಿಂದ 10 ಕ್ವಿಂಟಲ್ ಜೋಳ ನಮಗೆ ಬರ್ತತೆ ಅಂಥೇಳಿ ನಮ್ಮ ಬಳಗದವರೆಲ್ಲರೂ ಭಾಳ ಒಂದು ಸಂತೋಷ ಪಟ್ಟಿದ್ದೇವೆ.